ಬ್ರೇಕ್ಫಾಸ್ಟ್ ವಿಚಾರವಾಗಿ ಆರ್ ಅಶೋಕ್ ವ್ಯಂಗ್ಯ ಮಾಡಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ಅವರು ಭಾವನಾತ್ಮಕ ವಿಚಾರದಲ್ಲಿ ಅಧಿಕಾರಕ್ಕೆ ಬಂದವರು ನಾಟಿ ಕೋಳಿ ಮರ್ಡರ್ ಅಂತ ಹೇಳ್ತಾರೆ. ಅವರೇನ್ ಜೀವಂತ ತಿಂತಾರಾ? ವಿಪಕ್ಷದಲ್ಲಿದ್ದವರು ಸರಿಯಾಗಿ ಮಾತನಾಡಬೇಕು ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಇದನ್ನೇನಂದ್ರೆ ಈ ಬಿಜೆಪಿಯವರು ಅದನ್ನ ನಾನು ನೋಡಿದೆ, ನಮ್ಮ ವಿರೋಧ ಪಕ್ಷದ ನಾಯಕರು ಅವರಿಗೆ ಕೋಳಿ ಹನುಮಾನ್ ಜಯಂತಿ ಅವ್ರಿಗೇನ್ ಗೊತ್ತಾ, ಭಾವನಾತ್ಮಕ ವಿಚಾರದಲ್ಲೇ ನಮ್ಮ ದೇಶನ ಒಡೆದು ಬಂದಿರೋರು ಅವರು. ಅದನ್ನ ನಿನ್ನೆ ಕುತ್ಕೊಂಡು ಹನುಮಾನ್ ಜಯಂತಿ, ಯಾಕೆಂದ್ರೆ ಇವ್ರು ರಾತ್ರಿ ಏನ್ ತಿಂದ್ರಂತೆ ಅವ್ರ ಮನೆಗೆ ಹೋಗಿ ಕೇಳಕ್ ಹೇಳಿ. ಇವರಿಗೆಲ್ಲ ಏನ್ ವಿರೋಧ ಪಕ್ಷದವರು ನಾಯಕರಾಗಿರೋದು ಇದನ್ನ ವಿಶ್ಲೇಷಣೆ ಮಾಡೋದಕ್ಕ, ಇಲ್ಲ ನಮ್ಮಂತವ್ರಿಗೆ ಪ್ರಶ್ನೆ ಮಾಡೋದಕ್ಕ? ನಮ್ಮಂತವ್ರಿಗೆ ಪ್ರಶ್ನೆ ಮಾಡ್ಲಿ. ಸಾರ್ವಜನಿಕರಿಗೆ ಕುತ್ಕೊಂಡು ಎಂತದ್ದು ಬಿಗ್ ಬಾಸ್ ಅಂತ ಇದನ್ನೆಲ್ಲ ಕುತ್ಕೊಂಡು ಈ ಬುಳ್ಳೆ ಬಿಡೋದಿದೆಯಲ್ಲ ವಿರೋಧ ಪಕ್ಷದವರಿಗೆ, ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಆ ಸ್ಥಾನಕ್ಕೆ ನಾಚಿಕೆ ಆಗ್ಬೇಕು. ಆ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ. ನಮ್ಮಂತವ್ರಿಗೆ ಪ್ರಶ್ನೆ ಕೇಳ್ಬೇಕ್ರಿ, ಕೇಳೋಣ. ತಪ್ಪುಗಳಿದ್ರೆ ಸರಿ ಮಾಡೋಣ. ಅದನ್ನ ಹೋಗ್ಬಿಟ್ಟು ಹನುಮಾನ್ ಜಯಂತಿ ಅಂತ ಮಾತೆತ್ತಿದ್ರೆ ಏನಾರು ಒಂದು ಹಿಂದೂ ಅಲ್ಲ, ನಾಟಿ ಕೋಳಿ ಮರ್ಡರ್ ಅಂತ ಏನ್ ಇವ್ರ ಮನೇಲಿ ಏನ್ ಜೀವಂತವಾಗಿ ತಿಂತಾನಂತ? ಇವ್ರ ಮನೆಯಲ್ಲಿ ಜೀವಂತವಾಗಿ ತಿಂತಾರಂತ ಅಶೋಕ್? ಇದನ್ನ ಹಾಕಿ ನಾಚಿಕೆ ಆಗ್ಬೇಕು ಅವ್ರಿಗೆ ಎಲ್ಲರಿಗೂ ಕೂಡ. ಅಲ್ರಿ, ನೀವು ನನಗ್ ಪ್ರಶ್ನೆ ಕೇಳ್ತೀರಿ, ನಾನು ನಿಮಗ್ ಕೇಳ್ಬೋದಪ್ಪ. ಡೆಲ್ಲಿಗೆ ಯಾಕೆ ಹೋಗ್ಯಾರ ಅವ್ರ ಸ್ನೇಹಿತರು ಅಂತ? ಅವ್ರು ಡೆಲ್ಲಿಗೆ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ತಾರಪ್ಪ, ಅದನ್ನ ಫೋಟೋ ಹಂಚ್ಕಿದ್ದಾರೆ ಇವರು. ಅಲ್ಲ ರೀ, ವಿಜೇಂದ್ರನ್ ಇಳಿಸ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಕ್ಕಾಗತ್ತ? ಅವ್ರಿಗೆ ಬಾಗ್ಲಲ್ಲಿ ಕ್ಲೋಸ್ ಮಾಡಿರ್ಬೇಕು ಮೋಸ್ಟ್ಲಿ ಯಾರೋ ಹೈಕಮಾಂಡ್ ಅವರು. ಇನ್ ಯಾರು ಸಿಗ್ತಾರೋ ಅವ್ರಿಗೆ ನೋಡ್ತಾರೆ. ಯಾರು ನೋಡಿ, ಅವರಿಬ್ರು ಜೊತೆಗಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರ ಜೊತೆಗಿರೋದ್ರಿಂದ ನನಗಂತೂ ಹೊಟ್ಟೆ ಕಿಚ್ಚೇನಿಲ್ಲ. ಅವ್ರು ಏನ್ ಮಾಡ್ಕೊತಾರ ಅವ್ರಿಗೆ ಬಿಟ್ಟಿದ್ದು. ಬಟ್ ನಾನ್ ಹೇಳೋದು, ವಿರೋಧ ಪಕ್ಷದವ್ರ ನಾಯಕರು ಇವರೆಲ್ಲ ಈ ತರ ಹಗುರವಾಗಿ ಮಾತಾಡ್ತಕ್ಕಂಥ ವಿಚಾರ ಈಗ ನನ್ನ ಬಾಯೆಲ್ಲ ಬಂತಪ್ಪ, ಏನ್ ಇವ್ರು ಜೀವಂತ ತಿಂತಾರ ಅಂತ ಹೇಳಿ. ಇವೆಲ್ಲ ಬೇಕನ್ರಿ? ಜನರು ಏನಂತ ಆಡ್ಕೊಳ್ತಾರೆ? ನನ್ನ ಬಗ್ಗೆನೂ ಮುಂಚೆ ಎಲ್ಲ ಆಡ್ಕೊಂಡು ನಾವು ತಲೆ ಕೆಡ್ಸ್ಕೊತೀವಿ. ಓಕೆ, ಕೆಲಸತಿ ತಮಾಷೆಗಿರುತ್ತೆ, ತಮಾಷೆಗಿರ್ಬೇಕು. ಬಟ್ ಎಂಡ್ ಆಫ್ ದ ಡೇ ಜನರಿಗೆ ನಾವ್ ಏನ್ ಮೆಸೇಜ್ ಕೊಡ್ತೀವಿ, ಅವ್ರ ವಿರೋಧ ಪಕ್ಷದಲ್ಲಿದ್ದು ಇಲ್ಲ ನಮ್ಮಂತವ್ರ ಸಚಿವರಾಗಿ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನಮಗೂ ಸ್ವಲ್ಪ ತಲೆ ಕೆಲಸತೆ, ಅದಕ್ಕೆ ನಮಗೂ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾವೇನ್ ಗೊತ್ತಾ, ನಮ್ ಕೆಲಸ ಏನ್ ಕೊಟ್ಟಿದ್ದಾರೆ ಅದನ್ನ ಮಾತ್ರ ಮಾಡೋದ್ ಬಿಟ್ರೆ ಬೇರೆದನ್ನ ನಾನು ಅದ್ರ ಬಗ್ಗೆ ಹೆಚ್ಚು ನಾನು ವೈಯಕ್ತಿಕವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮೆಲ್ಲ ತೀರ್ಮಾನಗಳು ಕೂಡ ಸಂಪೂರ್ಣವಾಗಿ ಹೈಕಮಾಂಡ್ ಅವರಿಗೆ ಕೊಟ್ಟಿರೋದ್ರಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.